ತೊಂಬತ್ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ಸುಮಾರು 5 ಕಿಲೋಮೀಟರ್ಗಳ ದೂರದಲ್ಲಿ ನಾವು ಇವತ್ತು ಮಾಡಿದ್ದೇವೆ. ನಮ್ಮ ಬೆಂಗಳೂರು ನಗರ ದಕ್ಷಿಣ ಲೋಕಸಭಾ ಕ್ಷೇತ್ರ JDS ಇಂದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಲ್ಲ 8 ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರುಗಳು ಭಾಗಿಯಾಗಿದ್ದರು. ಜೊತೆಗೆ ಎಲ್ಲ ಬೆಂಗಳೂರು ನಗರ ನಮ್ಮ ವಿಭಾಗದ ಅಧ್ಯಕ್ಷರುಗಳು ಭಾಗಿಯಾಗಿದ್ದರು. ಜೊತೆಗೆ ಎಲ್ಲ ಪ್ರಮುಖ ನಮ್ಮ ಪಕ್ಷದ ಪ್ರಮುಖ ಮುಖಂಡರುಗಳು ಭಾಗಿಯಾಗಿ ಇವತ್ತು ಈ ಒಂದು ಜಾಗೃತಿ ಜಾಥಾವನ್ನು ಯಶಸ್ವಿ ಮಾಡಿದ್ದೇವೆ. ಈ ಕಾರಣ ಇಷ್ಟೇ, ಇವತ್ತು ಪ್ರತಿ ವರ್ಷ ಒಂದು ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ನಾನು ಕಿಡ್ವೆ ಹಾಸ್ಪಿಟ್ಲಿಗೆ ಹೋಗಿ ಡೈರೆಕ್ಟರ್ನ ಮತ್ತು ಅಲ್ಲಿ ಇರತಕ್ಕಂಥ ಡಾಕ್ಟರ್ಸ್ಗಳನ್ನ ಸ್ವಲ್ಪ ಭೇಟಿ ಮಾಡಿದಾಗ ಭಾಳ ವಿಷಯಗಳು ಹೇಳಿ ಆಘಾತಕಾರಿಯಾಗಿದೆ. ಯಾಕಂತಂದರೆ ವರ್ಷಕ್ಕೆ ಸುಮಾರು 45,000 ಹೊಸ ಪ್ರಕರಣಗಳು ವರ್ಷ ಬರ್ತಾ ಇದ್ದಾವೆ. ಸುಮಾರು ವರ್ಷಕ್ಕೆ 40-45,000 ಪ್ರಕರಣಗಳು ದಾಖಲಾಗ್ತಾ ಹೋದರೆ ಮುಂದಿನ ದಿವಸಗಳಲ್ಲಿ ಬೀದಿಯಲ್ಲಿ ಮನೆ ಒಂದು ಕ್ಯಾನ್ಸರ್ ಪ್ರಕರಣಗಳು ಕಾಣೋದು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಇವತ್ತು ಜನರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು. ಈ ಒಂದು ಆಹಾರ ಪದಾರ್ಥಗಳು ಏನು ಸೇವನೆ ಮಾಡ್ತಾ ಇದ್ದಾರೆ ಇವತ್ತು ಹೋಟೆಲ್ಗಳಲ್ಲಿರ್ಬೋದು, ಫುಟ್ಪಾತ್ಗಳಲ್ಲಿರ್ಬೋದು, ಭಾಳ ಡೇಂಜರಸ್ ಇದೆಲ್ಲ ಆಹಾರಗಳು. ಯಾಕಂತ ಹೇಳಿದ್ರೆ ಈ ಎಣ್ಣೆ ಇರ್ಬೋದು, ಅದು ಭಾಳ ತಿಂಗಳಾನ್ಗಟ್ಟಲೆ ಬಳಸಿರ್ತಕ್ಕಂಥ ಎಣ್ಣೆಯನ್ನು ಬಳಸ್ತಾ ಇರ್ತಾರೆ. ಜೊತೆಗೆ ಕಲರಿಂಗು, ಆಮೇಲೆ ಟೇಸ್ಟಿಂಗ್ ಪೌಡರು, ಈ ಪೌಡರ್ಗಳೆಲ್ಲ ಹಾಕಿ ಭಾಳ ಜನರದ ಒಂದು ಆರೋಗ್ಯದ ಮೇಲೆ ಭಾಳ ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಇದೊಂದು ಜಾಗೃತಿ ಮೂಡಿಸ್ಬೇಕಂತೇಳಿ ಜನರಲ್ಲಿ, ಜೊತೆಗೆ ಈ ಅಂಗಡಿ ಮಾಲೀಕರು, ಹೋಟೆಲ್ ಮಾಲೀಕರು, ಈ ಫುಟ್ಪಾತ್ ಯಾರು ಅಂಗಡಿ ಎಲ್ಲರಿಗೂ ಒಂದು ಮನವಿ ಮಾಡಿ, ದಯವಿಟ್ಟು ಯಾರು ಸಹ ಮುಂದೆ ಕಲಬೆರಕೆ ಎಣ್ಣೆಗಳಿರ್ಬೋದು, ಈ ಅದೇ ತಿಂಗಳಾನ್ಗಟ್ಟಲೆ ಅದೇ ಒಂದು ಎಣ್ಣೆಯನ್ನು ಬಳಸೋದಿರ್ಬೋದು, ಇದನ್ನೆಲ್ಲ ಮಾಡಬೇಡಿ. ಟೇಸ್ಟಿಂಗ್ ಪೌಡರ್, ಕಲರಿಂಗ್ ಪೌಡರ್ ಹಾಕಬಾರ್ದು ಅಂತೇಳಿ ಒಂದು ಜಾಗೃತಿಯನ್ನು ಮೂಡಿಸಿದ್ದೀರಿ. ಜೊತೆಗೆ ಇವತ್ತು ಏನು ನಮ್ಮ ಯುವಕರುಗಳು ಭಾಳಷ್ಟು ಜನ ತಂಬಾಕು ಸೇವನೆಯಿಂದ ಡಾಕ್ಟ್ರುಗಳು ಹೇಳೋ ಪ್ರಕಾರ ಸುಮಾರು 100 ಪೇಷಂಟಲ್ಲಿ 50 ಪೇಷಂಟು ಗಂಡಸರಲ್ಲಿ ಈ ತಂಬಾಕು ಸೇವನೆ ಕಾರಣಗಳಿಂದ ಕ್ಯಾನ್ಸರ್ ಬರ್ತಾ ಇದೆ. ಜೊತೆಗೆ ಹೆಂಗಸರಲ್ಲೂ ಸಹ ತಂಬಾಕು ಒಂದು 25%, ಈ ಮದ್ಯ ಸೇವನೆ ಮಾಡೋದ್ರಿಂದ, ತಂಬಾಕು ಸೇವನೆ ಮಾಡೋದ್ರಿಂದ 25% ಅವ್ರದ್ದು ಸಹ ಕ್ಯಾನ್ಸರ್ ಬಗ್ಗೆ ಜಾಗೃತಿ. ಫ್ಯಾಮಿಲಿ ನಮ್ಮದು ಸೆಂಟ್ರಲ್ ಪ್ರೆಸಿಡೆಂಟ್ ಗಣೇಶ ಅಂತ ಇರೋ ಮಾರ್ಕ್ಸಿಸ್ಟ್ ಕಮ್ಯುನಿಟಿ ಕಾನ್ಸ್ ಪ್ರೆಸಿಡೆಂಟ್. ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ MLC ರಮೇಶ್ ಅವರ ನೇತೃತ್ವದಲ್ಲಾಗಿರೋದು. ಸೋತ ಅಧ್ಯಕ್ಷ ಆದ ಕೆಲಸ ನೇತೃತ್ವ ಮಾಡಿದ್ದೀವಿ. ಏನು ಯಾವುದೋ ಕಾರ್ಯಕ್ರಮ ಅಂದರೆ ಇವತ್ತು ನೋಡಿ ಸಿಗರೇಟು, ತಂಬಾಕು ತುಂಬ ಕಾಮನ್ ಆಗ್ಬಿಟ್ಟಿದೆ ಮಕ್ಕಳಿಗೆ. ಅವತ್ತಿನ ದಿವಸ 7ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಏನು ಗೊತ್ತಿರಲಿಲ್ಲ. ಕೆಲಸಕ್ಕೆ ಬಿಟ್ಟು ಹೋದವರು ಮಕ್ಳು ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಈ ಮುಖ್ಯವಾಗಿ ಇದನ್ನ ಬ್ಯಾನ್ ಮಾಡಬೇಕು. ಕ್ಯಾನ್ಸರು ಎಲ್ಲ ಕಡೆ ಹರಳ್ತಾ ಇದೆ. ಚಿಕ್ಕ ವಯಸ್ಸಿನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸಿಗರೇಟು, ಈ ಪಾನ್ ಪರಾಗು, ತಂಬಾಕುಗಳು ಎಲ್ಲ ಥರ. ಆಮೇಲೆ ಈ ಗೋಬಿ ಮಂಚೂರಿಗೆ ಕಲರ್ಗಳಾಗ್ತಾರಲ್ಲ, ಅದೆಲ್ಲ ನಿಲ್ಲಿಸ್ಬೇಕು. ಪ್ಲಾಸ್ಟಿಕ್ ನಿಲ್ಲಿಸ್ಬೇಕು. ಕ್ಯಾನ್ಸರ್ ಹೆಚ್ಚಾಗ್ತದೆ. ಈಗ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಮಾಡಿದ್ದೀವಿ. ವಾಕಥಾನ್ ಮಾಡ್ತೀವಿ. ಇಲ್ಲಿಂದ ನಮ್ಮ 9 ಜಯಂತಿ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಹೆಸರು? ಸ್ಯಾಮ್ಯುಯಲ್ ಅಂದ್ಬಿಟ್ಟು ಬೆಂಗಳೂರು ಯೂತ್ ಪ್ರೆಸಿಡೆಂಟ್.